ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕ ದೇವರುಗಳೆಲ್ಲರಿಗೂ ನಮಸ್ಕಾರಗಳು. ಇಂದು ಕಟಕ ರಾಶಿಯವರ ಗುಣಧರ್ಮಗಳನ್ನು ತಿಳಿಯೋಣ. ರಾಶಿ ಚಕ್ರದಲ್ಲಿ 4ನೆಯ ರಾಶಿ ಕಟಕ ರಾಶಿಯಾಗಿರುತ್ತೆ. ಕಟಕ ರಾಶಿಯ ಚಿಹ್ನೆ ಹೇಡಿ. ಈ ನಿಮ್ಮ ರಾಶಿಯ ಅಧಿಪತಿ ಚಂದ್ರ, ಶಶಿ ಅಂತ ಕೂಡ ನಾವು ಕರಿತೀವಿ. ಕಟಕ ರಾಶಿಯ ಗುಣಧರ್ಮಗಳು, ಮುಖ್ಯವಾಗಿರ್ತಕ್ಕಂಥ ಗುಣ ಕಟಕ ರಾಶಿಯವ್ರದ್ದು. ಆ ರಾಶಿಯ ಗುಣ ಏನಪ್ಪ ಅಂದರೆ, ಕುಟುಂಬಕ್ಕೆ ಆಧಾರ, ನಾನು ಏನೋ ಮಾಡುತ್ತೇನೆ ಎಂಬ ಭಾವನೆಗಳತ್ತ ಚಿತ್ತವನ್ನು ಇರಿಸಿರ್ತಾರೆ. ನಿಮ್ಮ ರಾಶಿಯ ಅಧಿಪತಿ ಜಲತತ್ವಾಧೀಶ ಚಂದ್ರನಾಗಿದ್ದಾನೆ. ಆದ್ದರಿಂದ ನೀವು ದುಂಡು ಶರೀರವನ್ನು ಹೊಂದಿರ್ತೀರಿ, ಹಾಗೂ ದೊಡ್ಡದಾಗಿರ್ತಕ್ಕಂಥ ಹೊಟ್ಟೆಯನ್ನು ಹೊಂದಿರ್ತೀರಿ. ಜಲ, ನದಿ, ಸರೋವರ, ಬಾವಿ, ಹೂವು, ತೋಟಗಳು, ಹೊಲ ಗದ್ದೆಗಳು, ಮನೆ ಮಂದಿರಗಳು, ವಿಹಾರ ಸ್ಥಳಗಳು, ಇವು ಹೋಗಿ ನೋಡಿದರೆ ತುಂಬ ಶಾಂತತೆಯಿಂದ ಕಾಣ್ತವೆ ಅಲ್ವಾ? ನೀವು ಅದೇ ರೀತಿ ಶಾಂತ ಸ್ವಭಾವವನ್ನು ಕಟಕ ರಾಶಿಯವರು ಹೊಂದಿರ್ತೀರಿ. ಹಾಗೆಯೇ ಬಹುಜನ ಪ್ರಿಯತೆಯನ್ನು ಕೂಡ ಹೊಂದಿರ್ತೀರಿ. ನಿಮ್ಮಲ್ಲಿ ವಿನೋದ ಸ್ವಭಾವ, ವಾಚಾಳಿತನ ತುಂಬಿ ತುಳುಕುತ್ತೆ. ನೀವು ತುಂಬು ಹೃದಯವಂತರು ಕೂಡ ಆಗಿರ್ತೀರಿ. ಇತರರಿಗೆ ಉಪಕಾರವನ್ನು ಮಾಡ್ತಕ್ಕಂಥ ಮನೋವೃತ್ತಿ ನಿಮ್ಮಲ್ಲಿರುತ್ತೆ. ನೀವು ತುಂಬ ಉತ್ತಮರೆಂದು ಹೊಗಳಿಕೆಯನ್ನು ಕೂಡ ಹೊಂದಿರ್ತೀರಿ. ನೀವು ತುಂಬ ಬುದ್ಧಿವಂತರು. ಕಟಕ ರಾಶಿಯವರು ತುಂಬ ಬುದ್ಧಿವಂತರೆಂದು ಹೇಳುತ್ತಾರೆ. ಹಾಗೂ ವಿಚಾರಶೀಲರು, ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ಉಳ್ತಕ್ಕಂಥವರು ಕೂಡ ನೀವಾಗಿರ್ತೀರಿ. ನೀವು ಯಾರ ಕೂಡ ಶತ್ರುತ್ವವನ್ನು ಮಾಡಿಕೊಳ್ಳುವವರಲ್ಲ. ನಿಮಗೆ ಚಿಕ್ಕವರು ದೊಡ್ಡವರೆಂಬ ಭೇದ ಭಾವ ಇರುವುದಿಲ್ಲ. ನೀವು ಮನೆ ಮತ್ತು ಕುಟುಂಬದಲ್ಲಿ ಬಹಳ ಪ್ರೀತಿಯನ್ನು ಹೊಂದಿರತಕ್ಕಂಥವರು ಕೂಡ ಆಗಿರ್ತೀರಿ. ಆದರೆ ನಿಮ್ಮ ವಿವಾಹ ಜೀವನದಲ್ಲಿ ಕಡಿಮೆ ನೆಮ್ಮದಿಯನ್ನು ನೀವು ಉಳ್ಳವರು ಕೂಡ ಆಗಿರ್ತೀರಿ. ಉತ್ತಮ ಪೋಷಕರು ಕೂಡ ಆಗಿರ್ತೀರಿ. ನೀವು ಉತ್ತಮ ಕೇಳುಗರು ಕೂಡ ಆಗಿರ್ತೀರಿ. ನೀವು ಅರ್ಥಗರ್ಭಿತವಾದ ಮಾತುಗಾರರು ಕೂಡ ಆಗಿರ್ತೀರಿ. ನೀವು ಅರ್ಥಗರ್ಭಿತವಾದ ಮಾತುಗಳನ್ನು ಆಡ್ತೀರಿ. ನೀವು ನಿರುಪದ್ರವಿಗಳಾಗಿರ್ತೀರಿ. ಯಾರಿಗೂ ಯಾವ ಕಾರಣಕ್ಕೂ ತೊಂದರೆಯನ್ನು ಮಾಡ್ತಕ್ಕಂಥವರು ನೀವಲ್ಲ. ನಿಮಗೆ ತೋರಿಕೆ ಎಂಬುದು ಇರುವುದಿಲ್ಲ. ನಿಮ್ಮ ಅಧಿಕ ಪ್ರೀತಿ, ಬಹಳವಾಗಿರ್ತಕ್ಕಂಥ ಭಕ್ತಿ ಅರ್ಥಗರ್ಭಿತವಾಗಿ ಕಂಡುಬರುತ್ತೆ. ನಿಮ್ಮ ಮನಸ್ಸು ಭಕ್ತಿಯ ಕಡೆಯೇ ಇರುತ್ತೆ. ನೀವು ಸಾರ್ವಜನಿಕ ಜೀವನದಲ್ಲಿ ದುಡಿಯುವವರು ಕೂಡ ಆಗಿರ್ತೀರಿ. ನೀವು ತುಂಬ ದೊಡ್ಡ ಕಲ್ಪನೆಯನ್ನು ನೀವು ಹೊಂದಿರ್ತೀರಿ. ವಿಶ್ರಾಂತಿ ಇಲ್ಲದೆ ದುಡಿತಕ್ಕಂಥವರು ಕೂಡ ನೀವಾಗಿರ್ತೀರಿ. ನೀವು ಏಡಿಯಂತೆ ಸದಾ ತಿರುಗಾಡ್ತಲೇ ಇರ್ತೀರಿ. ನಿಮ್ಮ ಜೀವನದಲ್ಲಿ
ಏನಾದರೂ ಸಾಧಿಸಬೇಕೆಂಬ ಛಲವುಳ್ಳತಕ್ಕಂಥ ಛಲಗಾರರು ನೀವಾಗಿರ್ತೀರಿ. ನೀವು ಕತೆ, ಕಾದಂಬರಿ, ಸಾಹಿತ್ಯ ರಚನೆಯಲ್ಲಿ ಮುಂದಾಳತ್ವವನ್ನು ವಹಿಸಿ ನೀವು ಸ್ವತಃ ರಚನೆಕಾರರು ಕೂಡ ಆಗಿರ್ತೀರಿ. ನೀವು ಅಧಿಕಾರವನ್ನು ಹೊಂದಿದವರಾಗಿರ್ತೀರಿ. ಆದ್ದರಿಂದ ನಿಮಗೇನಪ್ಪ ಅಂದರೆ, ಈಶ್ವರನ ಜಟೆಯಲ್ಲಿ ಚಂದ್ರ ಹೇಗೆ ಪ್ರಕಾಶಮಾನವಾಗಿ ಹೊಳಿತಿರ್ತಾನೋ ಹಾಗೆ ನಿಮ್ಮ ಕೀರ್ತಿ ಏನಾಗುತ್ತೆ, ದಶ ದಿಕ್ಕುಗಳಿಗೆ ಹಬ್ಬುತ್ತೆ. ನಿಮಗೆ ಎಷ್ಟೇ ಆದಾಯ ಇರಲಿ, ಹಣದ ಕೊರತೆಯನ್ನು ನೀವು ತುಂಬ ಎದುರಿಸಬೇಕಾಗುತ್ತೆ. ಆದಾಯದ ಮೂಲಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಸದಾ ದುಡಿತಕ್ಕಂಥವರು ನೀವಾಗಿರ್ತೀರಿ. ನೀವು ಸರಳ ಜೀವನವನ್ನು ನಡೆಸ್ತಕ್ಕಂಥವ್ರು ಕೂಡ ಆಗಿರ್ತೀರಿ. ನಿಮ್ಮ ರಾಶಿ ಜಲತತ್ವ ರಾಶಿಯಾಗಿರುವುದರಿಂದ ಶೀತ, ಕಫ ಇದು ಯಾವಾಗಲೂ ನಿಮ್ಮನ್ನು ಆಗಾಗ ಕಾಡ್ತಲೇ ಇರುತ್ತೆ. ಬೆಂಬಿಡದ ಭೂತ ಅಂತ ನಾವೇನು ಹೇಳ್ತೀವಿ ಹಾಗೆ ನಿಮಗೆ ಕಾಣ್ತಾ ಇರುತ್ತೆ. ನಿಮಗೆ ಇನ್ನೊಂದೇನು ವಿಷಯ ಅಂದರೆ, ನೀವು ಸಂಸಾರದಲ್ಲಿ ನೆಮ್ಮದಿಯಾಗಿರೋದಿಲ್ಲ ಅಂತ ನಾವೇನು ಹೇಳಿದ್ವಿ, ಆ ನೆಮ್ಮದಿಯನ್ನು ನೀವು ಸಂಸಾರದಲ್ಲಿ ಕಾಣಬೇಕಾದ್ರೆ ನೀವು ಸಾಧ್ಯವಾದಷ್ಟು ನಿಮ್ಮವರ ಒಂದಿಗೆ ಒಡನಾಟವನ್ನು ಜಾಸ್ತಿ ಮಾಡ್ತಾ ಅವರನ್ನು ಯಾವುದಕ್ಕೂ ಪೀಡಿಸ್ತಲೇ ಸಂತೋಷವಾಗಿ ಇದ್ದಿದ್ದೇ ಆದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಅಲ್ಲದೆ ನಿಮಗೆ ಎಷ್ಟು ಆಧಿಕ ಬಂದರೂ ಕೂಡ ಹಣದ ಕೊರತೆ ಎದುರಿಸಬೇಕಾಗುತ್ತೆ ಅಂತ ಇದೆ ಅಲ್ವಾ. ಆದರೆ ನೀವೇನು ಮಾಡಬೇಕು ಅಂದರೆ, ಹಣವನ್ನು ಬಂದಾಗ ಸಾಧ್ಯವಾದಷ್ಟು ಕೂಡಿಡುವುದರ ಕಡೆ ಗಮನವನ್ನು ನೀಡಿದ್ದೇ ಆದರೆ ನೀವು ಹಣದ ಕೊರತೆಯನ್ನು ಈ ರಾಶಿಯವರು ನೀಗಿಸಬಹುದು ಹಾಗೂ ತುಂಬ ಅಭಿವೃದ್ಧಿಯನ್ನು ಹೊಂದಬಹುದು. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.